ಕೃಷ್ಣನ ಅಮೃತವೆಂಬ ರಸವನ್ನ ಸಮುದ್ರದಂದದಿ ತೆರೆದಿಡುವ ಮಾತುಗಳ ರಾಶಿಯನ್ನ ಕೃಷ್ಣಾಮೃತ ಮಹಾರ್ಣವ ಅನ್ನುವ ಅಮೃತದ ಸಮುದ್ರವನ್ನ ನಿಮ್ಮ ಮುಂದೆ ತೆರೆದಿಡ್ತೇನೆ ಅಂತ ಆಚಾರ್ಯರು ಪ್ರತಿಜ್ಞೆ ಮಾಡಿ ಪುರಾಣಗಳಲ್ಲಿ ಬಂದ ಅಪರೂಪದ ಸಂಗತಿಗಳನ್ನ ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರಿ ಚ ಪುನಃ ಪುನಃ ಇದವೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಅನ್ನುವ ಮಾತನ್ನ ಹೇಳಿ ಮತ್ತಂಥದ್ದೇ ಸ್ಮೃತಿಗೆ ಸಂಬಂಧಪಟ್ಟ ವಿವರವನ್ನ ಸ್ಮೃತೆ ಸಕಲ ಕಲ್ಯಾಣಂ ಭಾಜನಂ ಯತ್ರ ಜಾಯತೆ ಪುರುಷಸ್ತಮಜಂ ನಿತ್ಯಂ ವ್ರಜಾಮಿ ಶರಣಂ ಹರಿಂ. ಸಕಲ ಕಲ್ಯಾಣ ಭಾಜನಂ, ಎಲ್ಲ ಬಗೆಯ ಮಾಂಗಲಿಕವಾದ ಕರ್ಮಗಳನ್ನ ಅಥವಾ ಕ್ರಿಯೆಗಳನ್ನೇ ಮಾಡಿ ಯಶೋಭಾಜನನಾಗಿರುವಂತಹ ಪುರುಷನಾದ ಪರಮಾತ್ಮನನ್ನು ಅಜಂ ಪುರುಷಂ ನಿತ್ಯಂ ಶರಣಂ ಹರಿಂ ವ್ರಜಾಮಿ. ಯಾರನ್ನ ನೆನೆದರೆ ಸಕಲ ಕಲ್ಯಾಣಗಳು ಸಕಲ ಕಲ್ಯಾಣ ಭಾಜನನಾಗುತ್ತಾನೋ, ಯತ್ರ ಸ್ಮೃತೆ ಸಕಲ ಕಲ್ಯಾಣ ಭಾಜನಂ ಜಾಯತೆ ತಂ ಪುರುಷಂ ಅಜಂ ನಿತ್ಯಂ ಹರಿಂ ಶರಣಂ ವ್ರಜಾಮಿ. ಯಾರನ್ನ ನೆನೆದರೆ ಬದುಕಿನ ಎಲ್ಲವೂ ಕೂಡ ಕಲ್ಯಾಣಮಯವಾಗುತ್ತೋ, ಯಾರನ್ನ ನೆನೆದರೆ ಬದುಕಿಗೆ ಅತ್ಯಂತ ಅರ್ಥ ಬರುತ್ತೋ, ಒಳ್ಳೆಯ ಗುಣಭಾಜನನಾಗುವುದು. ಭಾಜನ ಅಂದ್ರೆ ಗೌರವಿಸಲ್ಪಡುವುದು ಅಥವಾ ಆ ಸದ್ಗುಣಗಳನ್ನ ರೂಢಿಸಿಕೊಂಡು ಮೆರೆಯುವುದು, ಸಜ್ಜನಿಕೆಯ ಭಾವವನ್ನ ಅನುಭವಿಸುವುದು, ಬೇರೆಯವರಿಗೆ ಒಳ್ಳೆಯದಾಯಿತು ಅಂತ ಖುಷಿ ಪಡುವುದು, ಇದೆಲ್ಲ ಎಲ್ಲಿ ಯಾರ ಸ್ಮರಣೆಯಿಂದ ಮಾತ್ರ ಸಾಧ್ಯವೋ ಅಂತಹ ಪುರುಷನನ್ನು ನಾನು ಶರಣವನ್ನು ಹೊಂದುತ್ತೇನೆ. ಯಾರನ್ನ ನೆನೆದರೆ ನಮ್ಮ ಬದುಕಿನಲ್ಲಿ ಎಲ್ಲವೂ ಕಲ್ಯಾಣಮಯವಾಗುತ್ತೋ, ನಾವು ಕಲ್ಯಾಣ ಭಾಜನರಾಗುತ್ತೇವೋ, ಅದು ಕೇವಲ ಯಾವುದೋ ಒಂದು ವಿಷಯದಲ್ಲ, ಸಕಲ ಇಹಪರ ಎರಡೂ. ಕೆಲವು ಸರ್ತಿ ಲೋಕದಲ್ಲಿ ಕಲ್ಯಾಣ ಆಗತ್ತೆ, ಒಳ್ಳೆಯದಾಗತ್ತೆ, ಆದರೆ ಲೋಕದ ಆಚೆಗಿನ ಸಂಗತಿಗಳನ್ನ ನೀಡ್ಲಿಕ್ಕೆ ಅವರೂ ಕೂಡ ಅಸಮರ್ಥರಾಗಿರ್ತಾರೆ. ಅಥವಾ ಲೋಕದ ಆಚೆಗೆ ಅಂತಂದಾಗ್ಲೂ ಅದು ಸಕಲ ಅಲ್ಲ, ಒಂದು ವ್ಯಾಪ್ತಿಯ ಒಳಗೆ ಮಾತ್ರ ಅವರಿಂದ ರಕ್ಷಣೆ ಸಿಗುತ್ತೆ. ಅದರ ಆಚೆಗೆ ಅವರು ಹೇಳ್ತಾರೆ ಅಹಂಭೋಗ ಪ್ರದೋ ನಾನು ಭೋಗವನ್ನು ನೀಡಬಲ್ಲೆ ಮೋಕ್ಷವನ್ನಲ್ಲ ಅಂತ ಚತುರ್ಮುಖನ ಮಗನಾದ ರುದ್ರದೇವನೇ ಹೇಳುವ ಮಾತು. ಅಹಂಭೋಗ ಪ್ರದಹ, ನಾನು ಭೋಗಗಳನ್ನು ಏನ್ ಬೇಕಾದ್ರೂ ನೀಡುತ್ತೇನೆ, ರೋಗಗಳನ್ನು ಏನ್ ಬೇಕಾದ್ರೂ ಕಳೀತೇನೆ, ಆದ್ರೆ ಮೋಕ್ಷ ಕೊಡಬೇಕಾದವನು ನಾರಾಯಣನೇ ಹೊರತು ನಾನಲ್ಲ ಅನ್ನುವ ಮಾತು ಕೂಡ ಇದೆ. ಇದು ಪದ್ಮಪುರಾಣದ್ದೇ ಮಾತು. ಪದ್ಮಪುರಾಣದಲ್ಲಿ ರುದ್ರದೇವನಿಗೂ ನಾರಾಯಣನಿಗೂ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅನ್ನುವ ಮಾತನ್ನ ತೋರಿಸಿ ಐಕ್ಯ ಪ್ರತಿಪಾದನೆ ಮಾಡುವಂತಹ ಮಂದಿ ಮುಂದೆ ಈ ಮಾತನ್ನ ಏನು ಅಂತ ಹೇಳ್ಬೇಕು. ಇಲ್ಲಿ ಬಂದ ತಕ್ಷಣ ಅದು ಸುಮ್ನೆ ಒಂದು ಕಾಟಾಚಾರಕ್ಕೆ ಹೇಳಿದ್ದು. ಇದು ನಿಮ್ಗೆ ಬೇಕಾದ್ದು ಹೇಳಿದಾಗ ಉತ್ತಮವಾದ ಮಾತು. ಸಾಮಾನ್ಯ ವಿಷಯಗಳನ್ನ ಸ್ವಲ್ಪ ವಿರೋಧವಾಗಿ ಬಂತು ಅಂದ್ರೆ ಅದು ಕಾಟಾಚಾರಕ್ಕೆ ಹೇಳಿದ್ದು. ಅಲ್ಲಿ ಹೇಳಿದ್ದು ನಮಗೂ ಅವರಿಗೂ ಯಾವತ್ತೂ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿದ್ದು. ಪಠಂತಿ ಲುಠಂತಿತೆ ಶಟಹೃದ ಶುಚಾ ಶುಂಠಿತಾ ವಿಲಾಸ ನಿಲಯಶ್ಚಿತ ತವ ಶಿರಸ್ತತಿರ್ಮಾಲಿಕ ತವ ಪ್ರಿಯತಮಾದತಿ. ಅತ್ಯಂತ ಅಂದ್ರೆ ಪರಸ್ಪರ ಹೊಡೆದಾಟ. ಶೈವರು ವೈಷ್ಣವರು ತಮ್ಮ ದೇವರು ದೊಡ್ಡವರು ಅಥವಾ ತಮ್ಮ ದೇವರು ಸರಿ ಅಥವಾ ತಮ್ಮ ದೇವರಿಗೆ ನಾವು ನಮ್ಮ ದೇವರಿಗೆ ನಾವು ಒಲಿಮೆಗಾಗಿ ಪ್ರಾರ್ಥಿಸ್ತೇವೆ, ಅದನ್ನಲ್ಲ ಅಂತ ಈ ರೀತಿ ಅರೆಬರೆ ತಿಳಿದ ಮಂದಿ ಕಿತ್ತಾಡುತ್ತಾರೆ. ಆದರೆ ನನಗೂ ಅವನಿಗೂ ಪರಸ್ಪರ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಅನ್ನೋ ಅರ್ಥದಲ್ಲಿ ನಾರಾಯಣ ಹೇಳಿದ ಮಾತು ಎಲ್ಲೋ ಹೋಗಿ ನಿಲ್ಲುತ್ತೆ. ಸಕಲ ಕಲ್ಯಾಣ ಆಗಬೇಕು ಅಂತಂದ್ರೆ ಮಾತಿನ ಸರಿಯಾದ ಅರ್ಥ ತಿಳ್ಕೊಳ್ಬೇಕು ಅಂತನೂ ಅರ್ಥ. ನಾನು ಯಾಕೆ ಈ ಮಾತು ಬಂತು ಅಂದ್ರೆ, ಕಲ್ಯಾಣ ಅಂದ್ರೆ ಬಿಡುಗಡೆ, ಮೋಕ್ಷ. ಯಾರನ್ನ ಹೊಂದಿದರೆ ನಿಜವಾಗಿ ಮೋಕ್ಷ ಆಗುತ್ತೋ,
ಉಳಿದವರಲ್ಲಿ ಮೋಕ್ಷ ಆಗುವುದಿಲ್ಲ ಅನ್ನುವ ಮಾತು ಅಂತವತ್ತು ಫಲಂ ತೇಷಾಂ ಅನ್ನುವಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿದ್ದಾನೆ ಕೃಷ್ಣ. ಅದರಿಂದಾಗಿ ಗೀತೆಯ ಮಾತನ್ನ ಆ ಸಂದರ್ಭದಲ್ಲೆಲ್ಲ ಅಯ್ಯೋ ನಮಗೆ ವೇದ ಮುಖ್ಯ, ಈ ಸಂದರ್ಭದಲ್ಲೆಲ್ಲ ವೇದವನ್ನೇ ನಾವು ಆಧಾರವಾಗಿಟ್ಟುಕೊಳ್ಳುವುದು ಅಂತಾರೆ. ಅವ್ರಿಗೆ ಸಂಬಂಧಪಟ್ಟ ಯಾವುದಾದ್ರೂ ಸರ್ವಭಾವೇನ ಭಾರತ, ಸರಿ, ಹೌದು, ಕರೆಕ್ಟು, ಗೀತೆಯಲ್ಲಿ ನಾನು ಹೇಳಿದ್ದಾರೆ, ಗೀತೆ ಕೂಡ ನಮಗೆ ಪ್ರಮಾಣ, ನಮಗೆ ಬೇಕಾದ ಮಾತು ಬಂದಾಗ ಪ್ರಮಾಣ, ನಮಗೆ ಬೇಡವಾದ ಮಾತು ಬಂದಾಗ ಅಪ್ರಮಾಣ. ಈ ತರ ಮಾತಾಡ್ಲಿಕ್ಕೆ ಆಗಲ್ಲ. ಕಲ್ಯಾಣ ಅಂದ್ರೆ ಸಕಲ ಕಲ್ಯಾಣ ಅಂತ ಶಬ್ದ ಅದಕ್ಕೆ ಬಳಸಿದ್ದು. ಆತ್ಮಿಕವಾದ ಆಂತರಂಗಿಕವಾದ ಸರ್ವವಿಧವಾದ ಸೌಖ್ಯವನ್ನ ಬಿಡುಗಡೆಯ ತನಕವೂ ಹೊಂದಬಹುದಾದದ್ದು ಎಲ್ಲೋ ಅಂತಹ ಪುರುಷ ಸೂಕ್ತ ಪ್ರತಿಪಾದ್ಯನಾದ ಪರಮ ಪುರುಷನಾದ ನಾರಾಯಣ ತಮ್, ಅವನೆಂಥವನು, ಅಜಂ, ಅವನಿಗೆ ಹುಟ್ಟಿಲ್ಲ, ನಿತ್ಯಂ, ಅವನು ಯಾವಾಗಲೂ ಇರುವವನು, ಹರಿಂ, ಪಾಪಗಳನ್ನು ಪರಿಹರಿಸುವವನು, ಶರಣಂ, ನಮಗೆಲ್ಲ ಮನೆಯಾದವನು, ಆಸರೆಯಾದವನು, ಅಂಥವನಿಗೆ ಶರಣಂ ರಜಾಮಿ, ಆಸರೆಯಾದವನನ್ನ ಸೇರುತ್ತೇನೆ, ಶರಣು ಹೊಂದುತ್ತೇನೆ ಅಂತ ಅನ್ನೋದು ಅದು ಕೊನೆಗೇನು ಅಂದ್ರೆ ಬಾಗುತ್ತೇನೆ ಅಂತ ಅನ್ನೋ ಅರ್ಥದಲ್ಲಿ ನಾವು ಉಪಯೋಗಿಸ್ತೇವೆ. ಶರಣು ಹೊಂದುವುದು ಅಂದ್ರೆ ಅವರನ್ನೇ ಆಶ್ರಯವಾಗಿ ನಾವು ಒಪ್ಪಿಕೊಳ್ಳುವುದು ಅಂತ ಅರ್ಥ. ಅವರಿಗೇನೆ ನಾವು ಬಾಗಿ ನಮ್ಮ ಎಲ್ಲ ಅಭಿಪ್ರಾಯಗಳನ್ನು ಅವರಲ್ಲಿ ಒಪ್ಪಿಸಿ, ನೀವೇನು ಹೇಳ್ತಿರೋ ಹಾಗೆ, ನಿಮ್ಮ ಮಾತಿನಂತೆ ಅಂತ ಅವರಿಗೆ ನಮ್ಮನ್ನ ಬಿಟ್ಟು ಕೊಡುವುದು, ಇದು ಶರಣು ಹೊಂದುವುದು ಅಂತ. ಅದು ಕೊನೆಗೆ ಶರಣಾರ್ಥಿ ಅಂತ ಶಬ್ದ ಸಮರ್ಪಣೆ ಅಥವಾ ಒಪ್ಪಿಸಿಕೊಳ್ಳುವುದು ಅನ್ನೋ ಅರ್ಥದಲ್ಲಿ ಬಂತು. ಶರಣ ಅಂದ್ರೆ ಮನೆ ಅಂತ ಅರ್ಥ, ರಕ್ಷಿಸಬಹುದಾದ ಜಾಗ, ರಕ್ಷಣೆಗೆ ಯೋಗ್ಯವಾದ ನೆಲೆ, ಅದು ಶರಣ. ದೇವರು ಶರಣ ಅಂದ್ರೆ ನಮಗೆ ರಕ್ಷಣೆಗೆ ನೆಲೆ ಅಂತ ಅರ್ಥ. ಅಂತಹ ರಕ್ಷಣೆಗೆ ನೆಲೆಯಾದ ಹರಿಯನ್ನು ವ್ರಜಾಮಿ, ಹೊಂದುತ್ತೇನೆ. ವ್ರಜಗತೌ, ನಂದವು ವ್ರಜ, ನಂದನ ವ್ರಜ ಅಂದ್ರೆ ಹೋಗುವ ಊರು, ವ್ರಜ ಅಂದ್ರೆ ಊರು ಅಂತ ಅರ್ಥ. ಎಂಥ ಊರು ಅಂದ್ರೆ ವ್ರಜತಿ, ಅವನು ನಂದಗೋಪ ಎಲ್ಲಿಗೆ ಹೋಗ್ತಾನೆ ಆ ಊರು ಅಲ್ಲಿಗೆ ಹೋಗುತ್ತೆ. ಊರು ಒಂದ್ ಕಡೆ ಇರುವುದು ಅಂತಿಲ್ಲ, ಅವರ ಊರು. ಯಾಕಂದ್ರೆ ಅದು ಅವರು ಸಂಚಾರಿ ಊರು ಅವ್ರದ್ದು. ಅವ್ರು ಎಲ್ಲಿ 2-5 ವರ್ಷಕ್ಕೊಮ್ಮೆ ಬದಲಾಯಿಸ್ತಾರೆ, ಆ ಜಾಗದಲ್ಲಿ ಅವ್ರು ಬೆಳೆ ಬೆಳ್ಕೊಂಡು ಕೂತ್ಕೊಳ್ತಾರೆ. ಅಂದ್ರೆ ಅದು ಅವ್ರು ಎಲ್ಲಿ ಇರ್ತಾರೋ ಅದು ಆ ಊರಾಗಿ ಬದಲಾಗುತ್ತೆ ಅವ್ರ ಹೆಸರಲ್ಲಿ. ಹೀಗೆ ಸಕಲ ಕಲ್ಯಾಣವನ್ನ ಉಂಟು ಮಾಡುವ ನಾರಾಯಣನ ನೆನಪನ್ನ ಮಾಡಿಕೊಳ್ಳಬೇಕಾದ್ದು ನಮಗೆ ಅತ್ಯಂತ ಅವಶ್ಯ ಕರ್ತವ್ಯ ಅನ್ನೋದನ್ನ ಈ ಪದ್ಯದ ಮೂಲಕ. ಉಳಿದ ದೇವತೆಗಳನ್ನು ಹಾಗಾದ್ರೆ ಬಿಡಬೇಕು ಅಂತ ನನ್ನ ತಾತ್ಪರ್ಯ ಖಂಡಿತ ಹೇಳಿಲ್ಲ. ಎಲ್ಲಾ ದೇವತೆಗಳನ್ನು ಒಟ್ಟುಗೂಡಿಸಿಯೇ ಪರಿವಾರ ರೂಪವಾಗಿ ಭಗವಂತನ ಸೇವಕರು ಅನ್ನುವ ರೂಪವಾಗಿ. ಇಲ್ಲಿ ಭೇದ ಅನ್ನುವ ಶಬ್ದವನ್ನು ಬಹಳ ತಪ್ಪಾಗಿ ನಾವು ತಿಳ್ಕೊಳ್ತೇವೆ. ಭಿನ್ನಾಭಿಪ್ರಾಯದ ಬಗ್ಗೆ ಭೇದ ಶಬ್ದ ಅಂತ ಅನ್ನೋದು ಒಬ್ರಲ್ಲೊಬ್ರು ಆಗದ ಹಾಗೆ ಮಾಡುವುದು ಅಂತ ಅರ್ಥದಲ್ಲಿ, ಕಲಹ ಅನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ಆದ್ರೆ ಶಾಸ್ತ್ರದಲ್ಲಿ ಭೇದ ಅನ್ನುವ ಶಬ್ದ ಬಳಸುವುದು ಒಂದಕ್ಕಿಂತ ಒಂದು ಗುಣದಿಂದ ಭಿನ್ನ, ಅದು ಬೇರೆ ಇದು ಬೇರೆ. ಈಗ ನಾನೊಂದು ಪೆನ್ನು ನೋಡ್ತಾ ಇದ್ದೇನೆ ಅಂದ್ರೆ ಅದು ಪೆನ್ಸಿಲ್ ಅಲ್ಲ ಅಂತ ಗೊತ್ತಾಗ್ತಿದೆ, ಅದು ತಂಬಿಗೆ ಅಲ್ಲ ಅಂತ ಗೊತ್ತಾಗ್ತಿದೆ, ಅದು ಒಂದು ನಾಯಿ ಅಲ್ಲ ಅಂತ ನಮಗೆ ಗೊತ್ತಿದೆ, ಅದನ್ನು ಹೇಳಬೇಕಾಗಿಲ್ಲ. ಹಾಗಾಗಿ ಒಂದು ವಸ್ತುವಿನಲ್ಲಿ ಭೇದ ಅನ್ನೋದು ಉಳಿದ ಪ್ರಾಣಿಗಳು, ಪಕ್ಷಿಗಳು, ಕ್ರಿಮಿಗಳು, ಕೀಟಗಳು, ವಸ್ತುಗಳು ಎಲ್ಲದಕ್ಕಿಂತಲೂ ಬೇರೆಯಾಗಿ ಕಾಣುವಂತಹ ಒಂದು ಸಹಜವಾದ ವಸ್ತುನಿಷ್ಠವಾದ ಗುಣ ಏನಿದೆ ಅದನ್ನು ಭೇದ ಅಂತ ಹೇಳುದು. ಆ ಭೇದ ಅನ್ನೋದು ಪ್ರತಿಯೊಂದು ವಸ್ತುವಿನಲ್ಲಿಯೂ ಪರಸ್ಪರ ಭಿನ್ನತೆ ಅನ್ನೋದು ಇದ್ದೇ ಇರುತ್ತೆ. ಭಿನ್ನಾಷ್ಟ ಭಿನ್ನ ಧರ್ಮಾಷ್ಟ ಪದಾರ್ಥ ನಿಖಿಲ ಅಪಿ, ಇದು ವೇದದ ಘೋಷ. ಇದು ಅರ್ಥ ಆಗದೆ ಎಲ್ಲರನ್ನು ಒಂದು ಹೇಳಿಬಿಟ್ರೆ ಖುಷಿಯಾಗುತ್ತೆ ಅನ್ನೋ ಸಮಾಜದ ದಡ್ಡತನವನ್ನು ದುರುಪಯೋಗಪಡಿಸಿಕೊಳ್ಳುವ ಮೋಸದ ಪರಾಕಾಷ್ಠೆ. ಹಾಗಾಗಿ ಸಕಲ ಕಲ್ಯಾಣವನ್ನು ಬಯಸುವಂತಹ ಭಗವಂತನಿಗೆ ನಾನು ಶರಣು ಹೊಂದುತ್ತೇನೆ ಅಂತ ಪುರಾಣದ ಮಾತನ್ನ ಇಲ್ಲಿ ನಿರೂಪಣೆ ಮಾಡಿದರು.